ಹಾಯ್ ಫ್ರೆಂಡ್ಸ್, ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ಒಂದು ಬಜೆಟ್ ಅನ್ನ ಮಂಡಿಸುತ್ತಾರೆ. ನೀವು ಟಿವಿಲಿ ಅಥವಾ ನ್ಯೂಸ್ ಅಲ್ಲಿ ಕೇಳಿರ್ಬೋದು, ಇದು ವಿಕಸಿತ್ ಭಾರತದ ಬಜೆಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೈ ಸ್ಪೀಡ್ ಟ್ರೈನ್ ಬರುತ್ತೆ ಹಾಗೂ AI ಕ್ರಾಂತಿ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಜೇಬಿಗೆ ಸಿಕ್ಕಿದ್ದಾದ್ರೂ ಏನು? ನೀವು ಕಟ್ಟುವ ಟ್ಯಾಕ್ಸ್ ಇಂದ ನಿಮ್ಗೆ ಏನ್ ಸಿಗ್ತಾ ಇದೆ ಮತ್ತು ನೀವು ಕಟ್ಟುವ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಾ ಇದೆ? ನೀವು ಕಷ್ಟಪಟ್ಟು ದುಡಿದು ಕಟ್ತಾ ಇರೋ ಟ್ಯಾಕ್ಸ್ ಆ ಒಂದು ಗೌರ್ಮೆಂಟ್ ನಿಮಗೆ ಏನು ರಿಟರ್ನ್ ಕೊಡ್ತಾ? ಈ ಬಜೆಟ್ ನ ಒಳೆಯುವ ಪ್ಯಾಕೇಜಿಂಗ್ ಒಳಗಡೆ ಇರುವ ಕಹಿ ಸತ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಮತ್ತು ಮಧ್ಯಮ ವರ್ಗ, ಟ್ಯಾಕ್ಸ್ ಟ್ರ್ಯಾಪ್ ಅಂತಾನೆ ಹೇಳ್ಬೋದು. ಈ ಒಂದು ಸೆಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಧ್ಯಮ ವರ್ಗದ ಕುಟುಂಬದವರು ಏನಪ್ಪಾ ಅಂತ ಹೇಳಿದ್ರೆ, ಆ ಒಬ್ಬ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಏನಾದ್ರೂ ರಿಯಾಯಿತಿ ಸಿಗ್ಬೋದೇನೋ ಅಂತೇಳಿ ಕಾಯ್ತಾ ಇರ್ತಾರೆ. ಆದ್ರೆ ಅದರ ಉತ್ತರ ಶೂನ್ಯ. ಹೌದು ಫ್ರೆಂಡ್ಸ್, ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಗಳಲ್ಲಿ ಯಾವುದೇ ತರಹದ ಒಂದು ಡಿಸ್ಕೌಂಟ್ ಇಲ್ಲ. ಸೇಮ್ ಹೇಗಿರುತ್ತೋ ಹಾಗೆ ಇರುತ್ತೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್, ಸರ್ಕಾರ ಷೇರು ಮಾರ್ಕೆಟ್ ಅಲ್ಲಿ ಯಾರು ಹೂಡಿಕೆ ಮಾಡ್ತಾರೋ ಆ ಒಬ್ಬ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ ಈ ಒಂದು STT ಅನ್ನೋ ಒಂದು ಶೇರ್ ಅನ್ನ ಅಥವಾ ಒಂದು ಚಾರ್ಜಸ್ ಅನ್ನ ಹೆಚ್ಚಿಗೆ ಮಾಡಿದೆ. ಈ ಒಂದು STT ಬಂದ್ಬಿಟ್ಟು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳಿ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಈ ಒಂದು ಬಜೆಟ್ ಭಾಷಣ ಮುಗಿಯುವಷ್ಟರಲ್ಲಿ ಒಂದು ಷೇರು ಮಾರ್ಕೆಟ್ ಅಲ್ಲಿ 2800 ಪಾಯಿಂಟ್ ಕಡಿತವಾಗ, ಒಂದ್ ಕಡೆ ನಿಮ್ಗೆ ಟ್ಯಾಕ್ಸ್ ರಿಯಾಯಿತಿ ಕೂಡ ಇಲ್ಲ, ಒಂದು ಕಡೆ ನಿಮ್ಮ ಉಳಿತಾಯದ ಮೇಲೆ ಹೊರೆ ಜಾಸ್ತಿ. ಈ ಒಂದು ಕಾರ್ಪೊರೇಟ್ ಕಂಪನಿಗಳಿಂದ ಬರುವಂತ ಟ್ಯಾಕ್ಸ್ ಗಿಂತ ನಮ್ಮಂತ ಸಾಮಾನ್ಯ ಜನರು ಕಟ್ಟುವ ಟ್ಯಾಕ್ಸ್ ಮತ್ತು GST ಇಂದನೇ ಆ ಒಂದು ಗೌರ್ಮೆಂಟಿಗೆ ಬಹಳ ಆದಾಯ. ನಿಮ್ಗೆ ಈ ಒಂದು ಗ್ರಾಫ್ ನೋಡಿದ್ರೆ ಅರ್ಥ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಈ ಒಂದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಏನೆಲ್ಲ ಕೊಟ್ಟಿದೆ ಈ ಒಂದು ಗೌರ್ಮೆಂಟ್. ಯಾವುದೇ ಒಂದು ಕಂಟ್ರಿ ಉದ್ಧಾರ ಆಗ್ಬೇಕಪ್ಪ ಅಂತಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1964 ಈ ಒಂದು ಕೊಠಾರಿ ಕಮಿಷನ್ ಹೇಳಿ ಶಿಕ್ಷಣಕ್ಕೆ GDPಯ ಒಂದು 6% ಈ ಒಂದು ಶಿಕ್ಷಣಕ್ಕೆ ಖರ್ಚು ಮಾಡ್ಬೇಕಂತ ಹೇಳಿ. ಆದ್ರೆ ನಮ್ಮ ಬಜೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು 3% ಸಮೇತ ಇಲ್ಲಿಗೆ ದಾಟಿಲ್ಲ. ಈ ಒಂದು ಬಜೆಟ್ ನಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈಗೂ ಸಮೇತ ಕೆಲವೊಂದು ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಶಾಲೆಗಳು ಸರಿಯಾಗಿರಲ್ಲ, ಕಟ್ಟಡಗಳು ಎಲ್ಲ ಕೆಟ್ಟಿರ್ತವೆ, ಅಲ್ಲಿ ಸರಿಯಾಗಿ ಶಿಕ್ಷಕರು ಸಮೇತ ಇರೋದಿಲ್ಲ. ಈ ಒಂದು ಕಳೆದ 10 ವರ್ಷಗಳ ಏನಪ್ಪಾ ಅಂತಂದ್ರೆ 90,000 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ. ಇನ್ನು ಈ ಒಂದು ಆರೋಗ್ಯದ ಕಡೆ ನೋಡಿ, WHO ಪ್ರಕಾರ ಏನಪ್ಪಾ ಅಂತಂದ್ರೆ ನಮ್ಮ ಬಜೆಟ್ ನಲ್ಲಿ 5% ಆದ್ರೂ ಈ ಒಂದು ಆರೋಗ್ಯದ ಕಡೆ ಇಡಬೇಕು. ಆದ್ರೆ ಇಲ್ಲಿ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ ಕೇವಲ ಆರೋಗ್ಯಕ್ಕೋಸ್ಕರ ಬರೀ 2% ಮಾತ್ರ ಖರ್ಚು ಮಾಡ್ತಾ ಇದೆ. ಸರ್ಕಾರಕ್ಕೆ ನಿಮ್ಮ ಆರೋಗ್ಯಕ್ಕಿಂತ ಬೇರೆ ವಿಷಯಗಳಲ್ಲಿ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್, ಭಾರತ ದೇಶದ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಒಂದು ನಿರುದ್ಯೋಗ ಸ್ಥಿತಿ. ಪ್ರತಿ ವರ್ಷ ಸಮೇತ ಲಕ್ಷಾಂತರ ಯುವಕರು ಈ ಒಂದು ಉದ್ಯೋಗ ಅಂತೇಳಿ ಬೀದಿಗಳು ಅಳಿತಾ ಇರ್ತಾರೆ. ಸರ್ಕಾರದ ಸೆಮಿಕಂಡಕ್ಟರ್ ಮಷೀನ್, ಟೆಕ್ಸ್ಟೈಲ್ ಪಾರ್ಕ್ ಅಂತೇಳಿ ದೊಡ್ಡ ಘೋಷಣೆಗಳನ್ನ ಕೂಕೊಂಡಿವೆ. ಆದರೆ ಇವುಗಳಿಂದ ಏನಪ್ಪಾ ಅಂತಂದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದೇ ಡೌಟ್ ಆಗಿದೆ. ಇಲ್ಲಿ ಇನ್ನೊಂದು ಅಪಾಯಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ನಗರ ಅಭಿವೃದ್ಧಿ ಪರ್ಸೆಂಟ್ ಏನಪ್ಪಾ ಅಂತಂದ್ರೆ 11.60% ಅಷ್ಟು ಕಡಿತಗೊಳಿಸಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ಬಜೆಟ್ ನಲ್ಲಿ. ನಿಮ್ಮ ನಗರಗಳಲ್ಲಿ ಏನಾದ್ರೂ ಮಳೆ ಬಂತಪ್ಪ ಅಂತಂದ್ರೆ ಆ ಒಂದು ಗುಂಡುಗಳಲ್ಲಿ ಒಂಥರ ಸಮುದ್ರ ಆದಂಗೆ ಆಗೋದು, ಟ್ರಾಫಿಕ್ ಸಮಸ್ಯೆ ಇದೆ. ಆದರೆ ಅದನ್ನ ಸರಿಪಡಿಸಲು ಈ ಒಂದು ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುತ್ತೆ? ಹೈ ಸ್ಪೀಡ್ ಟ್ರೈನ್ ಓಡಿಸೋದು ಬೆಟರು ಅಥವಾ ನಮ್ಮ ಇಲ್ಲಿ ಏರಿಯಾ ಒಳಗಡೆ ಬಂದು ಆ ಒಂದು ರೋಡ್ ಅನ್ನ ಸರಿ ಮಾಡೋದು ಬೆಟರು? ಆದ್ರೆ ಈ ಒಂದು ಸಾಮಾನ್ಯ ರಸ್ತೆಗಳ ಕತೆ ಏನು ಈ ತರ ಆದ್ರೆ? ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಎನ್ವಿರಾನ್ಮೆಂಟ್ ಕನ್ಸರ್ನ್ ಮೇಲೆ ಹೋಗ್ತಾರೆ ಬಜೆಟ್ ನಲ್ಲಿ. ಈ ಒಂದು ಬಜೆಟ್ ನಲ್ಲಿ ಏನಪ್ಪಾ ಅಂತಾರೆ ಒಂದು ವಿಚಿತ್ರವಾದ ನಿರ್ಧಾರವಿದೆ. ಔಟ್ ಆಫ್ ಕಂಟ್ರಿಯಿಂದ ಏನಾದ್ರು ನಮ್ಮ ಭಾರತದಲ್ಲಿ ಡೇಟಾ ಸೆಂಟರ್ ನ ಸ್ಥಾಪನೆ ಮಾಡಿದ್ರೆ ಅವರಿಗೆ ಏನಪ್ಪಾ ಅಂತಂದ್ರೆ 20 ವರ್ಷಗಳ ಕಾಲ ಟ್ಯಾಕ್ಸ್ ಅನ್ನ ಪೇ ಮಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಈ ಒಂದು ಬಜೆಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಡೇಟಾ ಸೆಂಟರ್ ಗಳಿಗೆ ನೀರು ಮತ್ತೆ ವಿದ್ಯುತ್ ಅತಿ ಹೆಚ್ಚಾಗಿ ಬೇಕಾಗುತ್ತದೆ. ಅಮೆರಿಕದಲ್ಲಿ ಇವುಗಳ ಮೇಲೆ ಪ್ರತಿಭಟನೆಗಳು ಸಮೇತ ಆಗ್ತಾ ಇದ್ದಾವೆ. ಯಾಕಂದ್ರೆ ಇವು ಏನಪ್ಪಾ ಅಂತಂದ್ರೆ ಅಲ್ಲಿನ ಒಂದು ಪರಿಸರವನ್ನ ಹಾಳು ಮಾಡ್ತಾ ಇದ್ದಾವೆ. ಹೀಗಾಗ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಆಗ್ಲಿ ಅಥವಾ ದೇಶದ ಎಲ್ಲೆಡೆ ಆಗ್ಲಿ ಈ ಒಂದು ನೀರಿನ ಸಮಸ್ಯೆ ಇದ್ದೇ ಇದೆ. ಅದರಲ್ಲಿ ಈ ಒಂದು ಕಂಪನಿಗಳು ಬಂತಪ್ಪ ಅಂತಂದ್ರೆ ಇನ್ನು ನೀರಿನ ಸಮಸ್ಯೆ ಹೆಚ್ಚಾಗಂತಕ್ಕೂ ಕಟ್ಟಿಟ್ಟ ಬುತ್ತಿ. ಸೊ ಫ್ರೆಂಡ್ಸ್, ಈ ಒಂದು
ಟೋಟಲ್ ಆಗಿ ಈ ಒಂದು ಬಜೆಟ್ ನ ನೋಡಿದಾಗ ನನಗೆ ಅನ್ಸೋದು ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ದೊಡ್ಡ ದೊಡ್ಡ ಈ ಒಂದು ಹೆಡ್ಲೈನ್ಸ್ ಗಳನ್ನ ಸ್ಥಾಪಿಸಲು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ ಈ ಒಂದು ಗ್ರೌಂಡ್ ಲೆವೆಲ್ ನಲ್ಲಿ ಇರುವಂತಹ ಒಂದು ಲೋಕಲ್ ಪೀಪಲ್ಸ್ ಗಳಿಗೆ ಏನು ಆ ಒಂದು ಬಜೆಟ್ ಇಂದ ಏನು ಯೂಸ್ ಆಗೋದಿಲ್ಲ, ಹಾಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಸಮೇತ ಇದರಿಂದ ಏನು ರಿಲೀಫ್ ಸಿಗೋದಿಲ್ಲ. ಆದರೆ ನೀವೊಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ನಿರ್ಮಲಾ ಸೀತಾರಾಮನ್ ಅವರು ಯಾವ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳ್ತಾರೆ ಅವರಿಗೆ, ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನಂತ ಮಾಡಿದ್ದೀರಾ ಒಂದು ಟ್ಯಾಕ್ಸ್ ನಲ್ಲಿ ಅಂತ ಹೇಳಿ. ಅವ್ರು ನೋಡ್ಬೇಕು, ನೀವು ಬಾಯನ್ನ ಸುಮ್ಮನೆ ಅಂತೇಳಿ ಬಾಯನ್ನ ತಕೊಂಡಿರ್ತಾರೆ. ಈ ಒಂದು 10 ವರ್ಷಗಳ ಹಿಂದೆ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಸಿಟಿನ ಮಾಡ್ತಿದೀವಿ ಅಂತೇಳಿ ಭರವಸೆನ ಕೊಟ್ಟಿದ್ರು. ಇವತ್ತು ಆ ಒಂದು ಸ್ಮಾರ್ಟ್ ಸಿಟಿಗಳು ಎಲ್ಲಿವೆ ಅಂತೇಳಿ ನೀವೇ ನೋಡಿ. ಈ ಒಂದು ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಮತ್ತೆ ಸಿಗ್ತೀನಿ ಈ ತರ ಒಂದು ಬೆಟರ್ ವಿಡಿಯೋ ಜೊತೆಗೆ. ಪ್ಲೀಸ್ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.